ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಜಯ ಪಕ್ಷ ಟಿವಿಕೆಗೆ ಬೆಂಬಲ ಕೊಡುತ್ತಾ ವಿಕೆಸಿ. ಇಂದು ಬೆಳಗ್ಗೆ 10 ಗಂಟೆಗೆ ವಿಕೆಸಿ ಪಕ್ಷದಿಂದ ಅಧಿಕೃತ ಘೋಷಣೆ. ಟಿವಿಕೆಗೆ ವಿಕೆಸಿ ಬೆಂಬಲ ನೀಡುವ ಸಾಧ್ಯತೆ ದಟ್ಟವಾಗಿದೆ ಅಂತ ನಾಯಕರು ಹೇಳ್ತಾ ಇದ್ದಾರೆ. ಇಬ್ಬರು ಶಾಸಕರ ಬಲ ಹೊಂದಿರುವ ವಿಕೆಸಿ ಪಕ್ಷದಿಂದ ಟಿವಿಕೆಗೆ ಬೆಂಬಲ ಸಿಗುತ್ತಾ? ಹಾಗಾದ್ರೆ ಇವತ್ತು ಬೆಳಗ್ಗೆ 10 ಗಂಟೆಗೆ ಸುದ್ದಿಗೋಷ್ಠಿ ನಿಗದಿ ಮಾಡಿದೆ ವಿಕೆಸಿ. ವಿಜಯ ಪಕ್ಷ ಟಿವಿಕೆಗೆ ಬೆಂಬಲ ಕೊಡುತ್ತಾ? ಹಾಗಾದ್ರೆ ವಿಕೆಸಿ ಇಂದು ಬೆಳಗ್ಗೆ 10 ಗಂಟೆಗೆ ವಿಕೆಸಿ ಪಕ್ಷದಿಂದ ಅಧಿಕೃತ ಘೋಷಣೆ ಬರುವಂತ ಸಾಧ್ಯತೆ ಇದೆ. ಇಬ್ಬರು MLAಗಳಿದ್ದಾರೆ ವಿಕೆಸಿ ಪಕ್ಷದಲ್ಲಿ. ನೋಡಿದ್ರೆ ಬರುವ ಮಾಹಿತಿ ಪ್ರಕಾರ, ಬರ್ತಾ ಇರೋ ಮಾಹಿತಿ ಪ್ರಕಾರ ಇವರು DCM ಸ್ಥಾನ ಕೇಳಿದ್ದಾರೆ, ಜೊತೆಗೆ ಒಂದು ಮಂತ್ರಿ ಸ್ಥಾನ ಕೇಳಿದ್ದಾರೆ. ಸೊ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಇದು. ಅಂದರೆ ಇವತ್ತು ಬೆಳಗ್ಗೆ 10 ಗಂಟೆಗೆಲ್ಲ ಒಂದು ಸುದ್ದಿಗೋಷ್ಠಿ ಮಾಡ್ತಾರಂತೆ. ಆ ಸುದ್ದಿಗೋಷ್ಠಿಯಲ್ಲಿ ವಿಕೆಸಿ ಅವರು ಅಧಿಕೃತವಾಗಿ ಘೋಷಣೆ ಮಾಡ್ತಾರಂತೆ. ದಿಲೀಪ್, ಇದು ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಇದು. ವಿಕೆಸಿ ಅವರು ಎಲ್ಲೋ ಒಂದು ಕಡೆ ನಿನ್ನೆನೆ ಅಂದ್ರೆ ಬೆಂಬಲವನ್ನ ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆ ಕೊಟ್ಟಂಗಿತ್ತು, ಅಥವಾ ಇದ್ರ ಬಗ್ಗೆ ಸುದ್ದಿ ಪುಕಾರ ಎದ್ದಿತ್ತು. ಬಟ್ ಈಗ ಏಕಾಏಕಿಯಾಗಿ ವಿಕೆಸಿ ಅವರು ಕೂಡ ಯೋಚನೆ ಮಾಡ್ತಾ ಇದ್ದಾರಂತೆ ಇನ್ನು. ಸೊ ಹಾಗಾದ್ರೆ ಇನ್ನೂ ಎಷ್ಟು ಬೇಕಾಗುತ್ತೆ? ರಾಮ್, ಏನೊಂದು TVKಗೆ 107 ಶಾಸಕ ಬಲ ಇದೆ, ಜೊತೆಗೆ ಕಾಂಗ್ರೆಸ್ನಿಂದ 5, ಎಡಪಕ್ಷಗಳಿಂದ 4, ಇವಿಷ್ಟು ಸಂಖ್ಯಾಬಲದ ಜೊತೆಗೆ ಇನ್ನಿಬ್ಬರು ಶಾಸಕರಷ್ಟೇ ಬಾಕಿ ಇತ್ತು. ಈ ಸಂದರ್ಭದಲ್ಲಿ ನಿನ್ನೆ ಸಂಜೆ ಹೊತ್ತಿಗೆ ವಿಕೆಸಿ ಘೋಷಣೆ ಮಾಡಿತ್ತು, ತಮ್ಮ ಇಬ್ಬರು ಶಾಸಕರ ಬೆಂಬಲವನ್ನು ನಾವು ವಿಜಯ್ ಅವರ TVKಗೆ ಕೊಡೋದಕ್ಕೆ ಚಿಂತನೆ ನಡೆಸಿದ್ದೀವಿ ಅಂತ. ಆದರೆ ಒಂದು ಹಿಂಬಾಗಿಲ ಮಾತುಕತೆ ಸಂದರ್ಭದಲ್ಲಿ ಏನು ನಡೀತು, ಒಂದು DCM ಸ್ಥಾನ ಮತ್ತು ಒಂದು ಸಚಿವ ಸ್ಥಾನ, ಅಂದರೆ ಇರೋದೇ ಇಬ್ಬರು ಶಾಸಕರು. ಆ ಇಬ್ಬರು ಶಾಸಕರ ಪೈಕಿ ಒಬ್ಬರಿಗೆ DCM ಸ್ಥಾನ ಕೊಡಬೇಕು, ಮತ್ತೊಬ್ಬರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳ್ಬಿಟ್ಟು ವಿಕೆಸಿ ಬೇಡಿಕೆ ಇಡ್ತು. ಆ ಬೇಡಿಕೆಗೆ ವಿಜಯ್ ಅವರ TVK ಮನ್ನಣೆ ನೀಡದೇ ಇರುವಂಥ ಕಾರಣದಿಂದಾಗಿ ಅವರು ಅಧಿಕೃತವಾಗಿ ಬೆಂಬಲವನ್ನು ನೀಡಿರಲಿಲ್ಲ. ಹೀಗಾಗಿ ವಿಜಯ್ ಅವರು ಇವತ್ತೇನು ಬೆಳಗ್ಗೆ ಪದಗ್ರಹಣ ಮಾಡ್ತಾರೆ, ಬೆಳಗ್ಗೆ 10 ಗಂಟೆಗೆ ಪದಗ್ರಹಣ ಸಮಾರಂಭ ನಿಗದಿಯಾಗಿದೆ ಅಂತ ಮಾತು ಕೇಳಿಬರ್ತಿತ್ತು. ಅದು ಏಕಾಏಕಿ ಮುಂದೂಡಿಕೆ ಆಯಿತು. ಇದೀಗ ಇವತ್ತು ಬೆಳಗ್ಗೆ 10 ಗಂಟೆಗೆ ಒಂದು ವಿಕೆಸಿ ಪಕ್ಷದಿಂದ ಅಧಿಕೃತ ಸುದ್ದಿಗೋಷ್ಠಿ ಇದೆ. ಆ ಸುದ್ದಿಗೋಷ್ಠಿಯಲ್ಲಿ ಅವರು TVKಗೆ ಬೆಂಬಲ ಕೊಡ್ತಾರೋ ಇಲ್ವೋ ಅನ್ನೋದು ಖಚಿತ ಆಗಲಿದೆ. ಇಲ್ಲಿ ವಿಕೆಸಿ ಅತ್ಯಂತ ನಿರ್ಣಾಯಕ ಪಾತ್ರವನ್ನು ವಹಿಸೋದಕ್ಕೆ, ಅದರಲ್ಲೂ ಕಿಂಗ್ ಮೇಕರ್ ಆಗೋದಕ್ಕೆ ಮುಂದಾಗಿದೆ. ಯಾಕೆಂದರೆ ಒಂದು ವೇಳೆ ಏನಾದರೂ ವಿಕೆಸಿ ಬೆಂಬಲ ಕೊಡ್ದಲೇ ಇದ್ದರೆ ವಿಜಯ್ ಅವರ ಪಕ್ಷಕ್ಕೆ ಬೆಂಬಲ ಕೊಡುವಂಥ ಬೇರೆ ಬೇರೆ ಪಕ್ಷಗಳಿಲ್ಲ. ಅದರಲ್ಲೂ DMK ಮತ್ತು ADMK ಮೈತ್ರಿಕೂಟದ ಪಕ್ಷಗಳೇನಿದ್ದಾವೆ ಅವು ವಿಜಯ್ಗೆ ಬೆಂಬಲ ನೀಡೋದಕ್ಕೆ ಆ ಒಂದು ಮೈತ್ರಿ ಪಕ್ಷಗಳು, ಆ ಒಂದು ಮೈತ್ರಿ ಸಂಘಟನೆಗಳು ಮುಂದಾಗ್ತಿಲ್ಲ. ಆ ಕಾರಣದಿಂದಾಗಿ ವಿಕೆಸಿ ಬೆಂಬಲ ಸಿಕ್ಕಿದ್ರೆ ವಿಜಯ್ ಅವರು ಆದಷ್ಟು ಬೇಗ CM ಸ್ಥಾನಕ್ಕೆ ಏರ್ಬೋದು. ಅದೇ ಕಾರಣದಿಂದಾಗಿ ವಿಕೆಸಿ ಇದನ್ನು ರಾಜಕೀಯ ದಾಳವನ್ನಾಗಿ ಬಳಸ್ಕೊಳ್ತಿದೆ, ಪ್ರೆಷರ್ ಟ್ಯಾಕ್ಟಿಕ್ಸ್ನ ಮಾಡ್ತಾ ಇದೆ. ಜೊತೆಗೆ DCM ಸ್ಥಾನ ಮತ್ತು ಒಂದು ಸಚಿವ ಸ್ಥಾನ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಬೇಡಿಕೆ ಇಟ್ಟಿತ್ತು. ಆದರೆ ಇದೀಗ ಇವತ್ತು ಬೆಳಗ್ಗೆ 10 ಗಂಟೆಗೆ ನಡೆಯುವಂಥ ಸುದ್ದಿಗೋಷ್ಠಿನಲ್ಲಿ ವಿಕೆಸಿ ಏನು ಹೇಳ್ಬೋದು, ತನ್ನ ನಿರ್ಧಾರ ಏನಿರ್ಬೋದು, ಇಲ್ಲಿ ಒಂದು ಪ್ರಮುಖ ಮತ್ತೊಂದು ಪ್ರಶ್ನೆ ಏನಂದರೆ, ಒಂದು ವೇಳೆ ವಿಕೆಸಿಗೆ ಏನಾದರೂ ಕೇವಲ ಇಬ್ಬರು ಶಾಸಕರಿರುವಂಥ ವಿಕೆಸಿಗೆ ಒಬ್ಬರಿಗೆ DCM ಮತ್ತೊಬ್ಬರಿಗೆ ಸಚಿವ ಸ್ಥಾನ ಕೊಟ್ಟಿದ್ದೇ ಆದಲ್ಲಿ 5 ಶಾಸಕರ ಬಲ ಇರುವಂಥ ಕಾಂಗ್ರೆಸ್ ಪಕ್ಷ ಏನು ಕೇಳ್ಬೋದು, ಜೊತೆಗೆ CPI 2 ಸ್ಥಾನ ಇದೆ, CPM 2 ಸ್ಥಾನ ಇದೆ, ಅವ್ರುಗಳು ಯಾವೆಲ್ಲ ರೀತಿಯ ಬೇಡಿಕೆ ಇಡ್ಬೋದು ಅನ್ನೋದು ವಿಜಯ್ ಅವರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.